ಮಮ್ಮಿ ಆಗ್ಬೇಕಂತೆ, ಡುಮ್ಮಿ ಆಗ್ಬಾರ್ದಂತೆ. ನಾನು ಒಳ್ಳೆ ಹುಡುಗ ಹಂಗೆ ಸಾಫ್ಟ್ ಅಂತೆಲ್ಲ ನಂಬಿಸ್ಬಿಟ್ಟ. ಹೆಂಡತಿ ದಪ್ಪ ಆಗಿದ್ದಕ್ಕೆ ಸೈಕೋಪತಿಯ ಕಿರಿ. ನೀನು 40 ವರ್ಷ ಮುದುಕಿ ಇದ್ದಂಗಿದೆ, ನೀನು ನಂಗೆ ಬೇಡ. ವರದಕ್ಷಿಣೆಗಾಗಿ ಕಿರಾತಕ ಗಂಡನಿಂದ ಕಿರುಕುಳ. ನಂಗೆ ಏನು ಇಲ್ಲ ಕಣೆ, ನಿನ್ನ ನೋಡಿ ಮದುವೆ ಆಗಿಲ್ಲ ನಾನು, ನಿಂದು ದುಡ್ಡಿಗೆ ನಾನು ಮದುವೆ ಆಗಿರೋದು. ಎಸ್ ವೀಕ್ಷಕರೇ, ಸೂಟು ಬೂಟು ಹಾಕಿಕೊಂಡು ಒಳ್ಳೆ ಹೀರೋ ತರ ಪೋಸ್ ಕೊಡ್ತಿದ್ದಾನಲ್ಲ, ಈತನ ಮುಖವನ್ನ ಚೆನ್ನಾಗಿ ನೋಡ್ಕೊಂಡ್ಬಿಡಿ. ಈತ ಯಾವ ಹೀರೋನೂ ಅಲ್ಲ, ಬದಲಾಗಿ ಯಾವ ಹೆಣ್ಣಿನ ಬಾಳಲು ಈ ತರದ ಗಂಡ ಸಿಗಲೇಬಾರ್ದಪ್ಪ ಅನ್ನಿಸುವಷ್ಟು ನೀಚ ಪರಮ ಪಾಪಿ ಈತ. ಹೌದು, ಆಂಧ್ರ ಮೂಲದ ಈತನ ಹೆಸರು ಪುಲಿ ಸಾಯಿ ಕುಮಾರ್ ಅಂತೆ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಷ್ಟಾಗೇನು ಚೆನ್ನಾಗಿಲ್ದಿದ್ರು ಈತನಿಗೆ ಬೆಂಗಳೂರಲ್ಲಿ ಒಳ್ಳೆಯ ಕೆಲಸವಿದೆ. ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡೋ ಈತನಿಗೆ ತಿಂಗಳಿಗೆ 1.5 ಇಂದ 2 ಲಕ್ಷ ರೂಪಾಯಿ ಸ್ಯಾಲರಿ ಇದೆಯಂತೆ. ಇಷ್ಟೆಲ್ಲ ಇದ್ರೂ ಈ ನೀಚ ಗಂಡಸಿಗೆ ಮಾವನ ಆಸ್ತಿಯ ಮೇಲೆಯೇ ಕಣ್ಣು. ದುಡ್ಡು 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 ಅಂತ ಹೇಳಿ ಹೆಂಡತಿ ಮಗುವಿಗೆ ಚಿತ್ರಹಿಂಸೆಯನ್ನ ಕೊಡ್ತಿದ್ದಾನೆ. ಅಷ್ಟೇ ಅಲ್ಲ, ಮದುವೆಯಾದ ನಂತರ ಹೆಂಡತಿ ದಪ್ಪ ಆದಳು ಅನ್ನೋ ಕಾರಣಕ್ಕೆ ಕಿರಿಕ್ ತೆಗೆದು ಕಿರುಕುಳವನ್ನ ನೀಡ್ತಿದ್ದಾನಂತೆ. ಬೆಂಗಳೂರು ಮೂಲದ ರಮ್ಯಾ ಎಂಬಾಕೆಗೆ ಈತ ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗಿದ್ದಾನೆ. ಈ ವೇಳೆ ತೀರಾ ಒಳ್ಳೆಯವನಂತೆ ನಟಿಸಿದ್ದ ಈ ನೌಟಂಕಿ ಹುಡುಗಿಯನ್ನ ತನ್ನ ಬುಟ್ಟಿಗೆ ಬೀಳಿಸಿಕೊಂಡಿದ್ದಾನೆ. ಈ ನೌಟಂಕಿಯ ನಟನೆಯನ್ನೇ ನಿಜ ಅಂತ ನಂಬಿದ ಪಾಪದ ಹುಡುಗಿ ರಮ್ಯಾ ದೂರದ ಆಂಧ್ರದವರಾದರೂ ಮನೆಯಲ್ಲಿ ಒಪ್ಪಿಸಿ ಮದುವೆಯಾಗಿದ್ದಾಳೆ. 2021 ನವೆಂಬರ್ನಲ್ಲಿ ಮದುವೆ ಕೂಡ ಧಾಮ್ ಧೂಮ್ ಅಂತ ನಡೆದಿತ್ತಂತೆ. ಆದ್ರೆ ಮದುವೆಯಾದ ಒಂದೇ ತಿಂಗಳಲ್ಲಿ ಈ ಊಸರವಳ್ಳಿ ತನ್ನ ನಿಜ ಬಣ್ಣವನ್ನ ತೋರಿಸೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಎಸ್ ವೀಕ್ಷಕರ, ಮದುವೆಯಾಗಿ ಒಂದೇ ತಿಂಗಳಲ್ಲಿ ಈತ ಹೆಂಡತಿಯ ಬಾಡಿ ಶೇಮಿಂಗ್ ಮಾಡೋದನ್ನ ಶುರು ಮಾಡಿಕೊಂಡು ಬಿಟ್ಟಿದ್ದಂತೆ. ನೀನು 60 ವರ್ಷದ ಮುದುಕಿ ತರ ಇದ್ದೀಯಾ, ನನಗೆ ನೀನು ಬೇಡ, ನಿಂಗೆ ಡೈವರ್ಸ್ ಕೊಡೋದಕ್ಕೂ ನನ್ನ ಹತ್ರ ದುಡ್ಡಿಲ್ಲ, ನಿನ್ನ ಅಪ್ಪನಿಂದ ನನಗೆ ದುಡ್ಡು ಕೊಡಿಸು ಅಂತೆಲ್ಲ ಕಿರುಕುಳವನ್ನ ಶುರು ಮಾಡಿದ್ನಂತೆ. ಏನಾಯ್ತು? ಆ್ಯಕ್ಚುಲಿ ನಂದು ಮದುವೆ ಆಗಿದ್ದು ನವಂಬರ್ 21, 2021ನಲ್ಲಿ. ಮದುವೆ ಆಗಿದ್ದು 1 ತಿಂಗಳಿಂದನೇ ನನ್ನ ಬಾಡಿ ಶೇಮಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ನೀನು 60 ವರ್ಷ ಮುದುಕಿ ಇದ್ದಂಗಿದೆ, ನೀನು ನಂಗೆ ಬೇಡ, ನಂಗೆ ಇವಾಗ ಡೈವರ್ಸ್ ಕೊಡೋಕ್ಕೆ ದುಡ್ಡು ಇಲ್ಲ, ನಿಮ್ಮ ಅಪ್ಪನಿಂದ ನಂಗೆ ವರದಕ್ಷಿಣೆ ಬೇಕು. ಮದುವೆ ಟೈಮಲ್ಲಿ ವರದಕ್ಷಿಣೆ ಟಾಪಿಕ್ ಬಂದಿಲ್ಲ, ಮದುವೆ ಆದಮೇಲೆ ವರದಕ್ಷಿಣೆ ಕಿರುಕುಳ ಸ್ಟಾರ್ಟ್ ಆಯಿತು. ಆವಾಗಲೇ ನನಗೆ ಬೇಕು, ದುಡ್ಡು ಬೇಕು, ನನಗೆ ಸಾಲಗಳು ಜಾಸ್ತಿ ಇದೆ, ನಿಮ್ಮ ಅಪ್ಪನ ಹತ್ರ ಕೊಡಿಸು, ಇಲ್ಲ ಅಂದರೆ ನಾನು ಏನು ಮಾಡೋಕ್ಕೂ ರೆಡಿನೇ, ನಿಂಗೆ ಇವಾಗಲೇ ಕೊಂದ್ಬಿಟ್ಟು ನಾನು ಜೈಲಿಗೆ ಹೋಗ್ತೀನಿ, ಹಿಂಗೆ ಎದುರಿಸೋಕ್ಕೆ ಶುರು ಮಾಡ್ದ. ಮದುವೆಯ ಸಂದರ್ಭದಲ್ಲಿ ವರದಕ್ಷಿಣೆ ಬಗ್ಗೆ ಮಾತೇ ಆಡಿರ್ಲಿಲ್ವಂತೆ. ಆದ್ರೆ ಮದುವೆಯಾಗ್ತಿದ್ದಂತೆ ಈ ನೀಚನಿಗೆ ದುಡ್ಡಿನ ಚಪಲ ಶುರುವಾಗಿತ್ತು. ಇಷ್ಟೆಲ್ಲ ಕಿರುಕುಳ ನೀಡಿದ್ರೂ ಕೂಡ ಈ ಹೆಣ್ಣು ಮಗಳು ಸುಮ್ಮನಾಗಿ ಬಿಟ್ಟಿದ್ದಾಳೆ. ಮನೆಯಲ್ಲಿ ಬೇಡ ಅಂದ್ರೂ ತಾನೇ ಒಪ್ಪಿಸಿ ಮದುವೆಯಾಗಿದ್ದೇನೆ, ಹೊಸದರಲ್ಲಿ ಹೀಗೆಲ್ಲ ಇರುತ್ತೆ, ನಂತರ ಸರಿಯಾಗುತ್ತೆ, ಸ್ವಲ್ಪ ತಾಳ್ಮೆ ಇಟ್ಟುಕೊಳ್ಳೋಣ ಅಂತ ಯಾರಿಗೂ ವಿಷಯವನ್ನ ಮುಟ್ಟಿಸದೆ ಪತ್ನಿ ಸುಮ್ಮನಾಗಿದ್ದಾಳೆ. ಆದರೆ ಈತನ ಕಿರುಕುಳ ಮಾತ್ರ ಕಡಿಮೆ ಆಗಲೇ ಇಲ್ಲ. ಮದುವೆ ಆಗಿದ್ದು 1 ಮಂತಿಂದನೇ ಸ್ಟಾರ್ಟ್ ಮಾಡ್ತು. ನಾನೇನಂದರೆ ಮದುವೆಗಿಂತ ಮುಂಚೆ ಮ್ಯಾಟ್ರಿಮೋನಿಯಲ್ಲಿ ನೋಡಿದ ಸಂಬಂಧ ಇದು. ಮ್ಯಾಟ್ರಿಮೋನಿಯಲ್ಲಿ ನೋಡಿದಾಗ ನಮ್ಮ ಅಪ್ಪವ್ರಿಗೆ ಇಷ್ಟ ಆಗಿಲ್ಲ ನನಗೆ. ನಾನು ಅವಾಗ ನಂಬಿಸ್ಬಿಟ್ಟ, ನಾನು ಒಳ್ಳೆ ಹುಡುಗ ಹಂಗೆ ಸಾಫ್ಟ್ ಅಂತೆಲ್ಲ ನಂಬಿಸ್ಬಿಟ್ಟ. ನಾನಿಲ್ಲ, ಈ ಹುಡುಗನೇ ಬೇಕು ಅಂತ ಮದುವೆ ಮಾಡ್ಕೊಂಡಿದ್ದ ರೀಸನ್ಗೆ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳೋಣ, ಚೇಂಜ್ ಆಗ್ತಾರೆ. ಮದುವೆ ಲೈಫಲ್ಲಿ ಸ್ಟಾರ್ಟಿಂಗಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬ ಇರುತ್ತೆ, ಆಮೇಲೆ ತಾಳ್ಮೆ ಇಟ್ಕೊಳ್ಳೋಣ, ಚೇಂಜ್ ಆಗುತ್ತೆ ಅಂತ ನಾನು ನಿಧಾನಪಟ್ಟ, ಯಾರಿಗೂ ಹೇಳಿಲ್ಲ. ಸ್ಟಾರ್ಟಿಂಗ್ 1 3 to 6 ಮಂತ್ಸ್ ಇಂಥವನ್ನಂತ ಹೇಳಿಲ್ಲ. ನಾನು ಮದುವೆ ಆಗಿದ್ದು 1.5 ತಿಂಗಳಿಗೇ ನಾನು ಕನ್ಸೀವ್ ಆಗಿಬಿಟ್ಟೆ. ಕನ್ಸೀವ್ ಆದಾಗ ಆವಾಗ್ಲೂ ಅಷ್ಟೇ, ಕನ್ಸೀವ್ ಆದಾಗೂ ಅವ್ನಿಗೆ ಆ ಖುಷಿ ಇರಲಿಲ್ಲ. ನಾನು ಮೇಲೆ ಮಲಗ್ತೀನಿ, ನೀನು ಕೆಳಗಡೆ ಮಲಗು ಅಂತ ರೂಮಲ್ಲಿ ಕಿರುಕುಳ ಕೊಡ್ತಿದ್ದ. ನನಗೆ ಏನು ಇಲ್ಲ ಕಣೆ, ನಿನ್ನ ನೋಡಿ ಮದುವೆ ಆಗಿಲ್ಲ ನಾನು, ನಿಂದು ದುಡ್ಡಿಗೆ ನಾನು ಮದುವೆ ಆಗಿರೋದು. ಇನ್ನು ಇದೇ ಗ್ಯಾಪ್ನಲ್ಲಿ ಪತ್ನಿ ಗರ್ಭಿಣಿಯೂ ಆಗಿದ್ದಾಳೆ. ಆದ್ರೆ ಗಂಡ ಅನ್ನಿಸಿಕೊಂಡ ಈ ದಂಡಪಿಂಡನಿಗೆ ತನ್ನ ಪತ್ನಿ ಗರ್ಭಿಣಿ, ತನಗೊಬ್ಬ ಮಗನೋ ಮಗಳೋ ಬರ್ತಾಳೆ ಅನ್ನೋ ಖುಷಿ ಕೂಡ ಇರ್ಲಿಲ್ವಂತೆ. ಆತನಿಗೆ ಬೇಕಿದ್ದಿದ್ದು ಬರೀ ದುಡ್ಡು. ನಾನು ನಿನಗೋಸ್ಕರ ಮದುವೆಯಾಗಿಲ್ಲ, ನಾನು ನಿನ್ನ ಅಪ್ಪನ ದುಡ್ಡು ನೋಡಿ ಮದುವೆಯಾಗಿದ್ದೀನಿ, ನನಗೆ ನೀನು ಬೇಡವೇ ಬೇಡ,
ನನಗೆ ನಿಮ್ಮ ಅಪ್ಪನ ಕಡೆಯಿಂದ ದುಡ್ಡು ಕೊಡಿಸುವಂತ ಇನ್ನಿಲ್ಲದ ಚಿತ್ರಹಿಂಸೆಯನ್ನ ಕೊಡ್ತಿದ್ನಂತೆ. ಅಷ್ಟೇ ಅಲ್ಲ, ಹೆಂಡತಿ ಗರ್ಭಿಣಿ ಅನ್ನೋದನ್ನ ಕೂಡ ಮರೆತು ಅವಳನ್ನ ಬಿಟ್ಟು ಪಿಜಿಗೆ ಹೋಗಿ ಉಳಿದುಕೊಂಡಿದ್ನಂತೆ. ಮತ್ತೆ 3-4 ತಿಂಗಳ ಬಳಿಕ ಬರೋದು, ದುಡ್ಡು ಕೊಡುವಂತ ಪೀಡಿಸೋದು, ಕೊಡದೇ ಇದ್ದಾಗ ಹೊಡೆಯೋದು, ಮತ್ತೆ ಮನೆ ಬಿಟ್ಟು ಹೋಗ್ಬಿಡೋದು. ಇಡೀ ಪ್ರೆಗ್ನೆನ್ಸಿ ಅವಧಿಯನ್ನ ಈ ಹೆಣ್ಣು ಮಗಳು ಗಂಡನಿಲ್ಲದೆಯೇ ಕಳೆದಿದ್ದಾಳಂತೆ. ಮಗು ಹುಟ್ಟಿದ ಮೇಲೂ 1 ವಾರವೂ ಕೂಡ ಹೆಂಡತಿ ಮಗುವಿನ ಜೊತೆ ಈತ ಇರ್ಲಿಲ್ವಂತೆ. ನಂಗೆ ನೀನು ಬೇಡ, ನಂಗೆ ಫಸ್ಟ್ ಆಫ್ ಆಲು ನನಗೆ ದುಡ್ಡು ಕೊಡಿಸು ನಿಮ್ಮ ಅಪ್ಪನ ಹತ್ರ, ನಿಮ್ಮ ಅಪ್ಪ ಆಕಾಶ ತೋರಿಸಿ ನೆಲ ನಕ್ಕಿಸ್ತಿದ್ದಾರೆ, ಹಿಂಗೆ ಹೇಳೋದು ನನಗೆ. ಆಮೇಲೆ ಈ ಥರ ಕಿರುಕುಳ ಸ್ಟಾರ್ಟ್ ಆದಮೇಲೆ ಜಾನಲ್ಲಿ 2022 ಜಾನಲ್ಲಿ ನಾನು ಊರಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಪಿ ಜಿಗೆ ಹೊರಟೋಗ್ಬಿಟ್ಟ. ಪ್ರೆಗ್ನೆನ್ಸಿ ನಾನು ಅವಾಗ ಪ್ರೆಗ್ನೆಂಟ್ ಲೇಡಿ ನಾನು ಆವಾಗ ನಾನು ಪ್ರೆಗ್ನೆಂಟ್ ಲೇಡಿ ಆಗಿಬಿಟ್ಟು ಹೊಸ್ದಾಗಿ ಮ್ಯಾರೇಜ್ ಆಗಿದ್ದೀನಿ, ಪ್ರೆಗ್ನೆನ್ಸಿ ಎಲ್ಲ ಹೊಸದೇ ನನಗೆ. ಆ ಜರ್ನಿಯಲ್ಲಿ ಗಂಡ ಇಂತೋನು ಅಂತ ಫುಲ್ ಪ್ರೆಗ್ನೆನ್ಸಿ ಫುಲ್ ನಾನು ಒಬ್ಬಳೇ ಇದ್ದೆ. ಅವನದು ಕೆಲಸ ಏನಂದರೆ ಒಂದು 3-4 ತಿಂಗಳಲ್ಲಿ ಬರೋದು, ನನ್ನ ನಂಬಿಸೋದು, ಆಮೇಲೆ ನನಗೆ ದುಡ್ಡು ಬೇಕು ಅಂತ ಕಿರುಕುಳ ಮಾಡೋದು, ಹೊಡೆಯೋದು, ಹೊಟ್ಟೋಗ್ಬಿಡೋದು. ಆಮೇಲೆ ಸೀಮಂತ ಟೈಮಲ್ಲೂ ಅಷ್ಟೇ, ಸೀಮಂತ ಟೈಮಲ್ಲಿ ನಮ್ಮ ಅಪ್ಪನೇ ಎಲ್ಲ ಮಾಡಿರೋದು. ಆಮೇಲೆ ಅವನು ಅಷ್ಟೇ ಸೀಮಂತ ಟೈಮಲ್ಲಿ ಮಾಡ್ತೀನಿ ಬರ್ತೀನಿ ಅಂದವನು, ತಿರ್ಗಾ ಸೀಮಂತ ಇನ್ನೊಂದು 2 ದಿನ ಇದ್ದಾಗ ನಾನು ಬರಲ್ಲ ಅಂತ ಹೇಳಿದಾಗ ನಮ್ಮ ದೊಡ್ಡವರೆಲ್ಲ ಕರ್ಕೊಂಡು ಬಂದು ಸೀಮಂತ ಮಾಡಿಸಿ ಡೆಲಿವರಿ ಆದಮೇಲೆ 1 ವಾರ ಇದ್ದ, ಅದಾದ್ಮೇಲೂ ಅಷ್ಟೇ ಬಿಟ್ಟು ಹೋಗ್ಬಿಟ್ಟ. ಅವ್ನದ್ದು ಏನು ಮೇಜರ್ ಅವ್ನ ತಲೆಯಲ್ಲಿ ಇದ್ದಿದ್ದು ಇವ್ರ ಹತ್ರ ದುಡ್ಡು ಇಸ್ಕೊಬೇಕು. ಮತ್ತೆ ಬರೋದು, 1 ತಿಂಗಳು ಜೊತೆ ಇರೋದು, ದುಡ್ಡು ಕೇಳೋದು, ಒಡವೆ ಕೇಳೋದು, ತನಗೆ ಬೇಕಾಗಿದ್ದು ಸಿಗ್ತಾ ಇದ್ದಂತೆ ಅಲ್ಲಿಂದ ಹೋಗಿ ಬಿಡೋದು. ಪದೇ ಪದೇ ಈ ನೀಚ ಇದೇ ಆಟವನ್ನ ಮುಂದುವರಿಸಿದ್ನಂತೆ. ಬಂದಾಗಲೆಲ್ಲ ಹೆಂಡತಿಯ ಮೇಲೆ ಮನ ಬಂದಂತೆ ಹಲ್ಲೆ ನಡೆಸಿ ಓಡಿ ಹೋಗ್ತಿದ್ನಂತೆ. ಅಷ್ಟೇ ಅಲ್ಲ, ತಾನೇ ಹಲ್ಲೆ ಮಾಡಿ ಅವರಿಗಿಂತ ಮೊದಲೇ ತಾನೇ ಪೊಲೀಸ್ ಠಾಣೆಗೆ ಹೋಗಿ ತನ್ನ ಮೇಲೆಯೇ ಹಲ್ಲೆ ಆಗಿದೆ ಅಂತ ದೂರು ಕೊಡುವ ಕೆಲಸವನ್ನ ಕೂಡ ಮಾಡಿದ್ದಾನೆ. ಆಗ ಇವರೇ ಹೋಗಿ ಪೊಲೀಸ್ ಠಾಣೆಗೆ ನಿಜ ವಿಚಾರವನ್ನ ತಿಳಿಸಿದಾಗ ಆತನ ಮೇಲೆಯೇ FIR ಆಗಿದೆ. ಅದಾದ ಬಳಿಕ ಮತ್ತೆ ಈ ನೌಟಂಕಿ ಕ್ಷಮೆಯ ನಾಟಕವಾಡಿದ್ದಾನೆ. ಹೀಗಾಗಿ ಹುಡುಗಿ ಮನೆ ಕಡೆಯವರು ರಾಜಿ ಮಾಡಿಕೊಂಡು ಕೇಸನ್ನ ವಾಪಸ್ ಪಡೆದಿದ್ದಾರೆ. ಇಷ್ಟಾದರೂ ಸುಮ್ಮನಿರದ ಈ ಕಿರಾತಕ ಸಾಲ ಇದೆ, ಅದು ಇದು ಅಂತ ಮತ್ತೆ 8 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾನೆ. ಆಗ ಹುಡುಗಿ ಮನೆ ಕಡೆಯವರು 5 ಲಕ್ಷ ರೂಪಾಯಿಯನ್ನ ಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ. ನಂಗೆ ದುಡ್ಡು ಬೇಕು, ಯಾಕಂದರೆ ಮದುವೆಗಿಂತ ಮುಂಚೆನೇ ಸಾಲ ಮಾಡ್ಕೊಂಡು ಬಿಟ್ಟಿದ್ದ, ಮದುವೆ ಆದಮೇಲೂ ಅಷ್ಟೇ ಅವ್ರ ಕಡೆ ಏನಂದರೆ ವರದಕ್ಷಿಣೆ ಕೊಡಲೇಬೇಕು. ಅವ್ರದ್ದು ಅಮ್ಮ, ತಂಗಿ ಗಂಡ ಇವರೆಲ್ಲರೂ ಇವ್ರ ಮೇಲೆ ಡಿಪೆಂಡು. ಸೊ ಇವ್ರಿಗೇನು ಇವರೆಲ್ಲ ಅವ್ರ ತಂಗಿ ಫ್ಯಾಮಿಲಿ ನೋಡ್ಕೊಳೋದು, ನಮ್ಮ ಹತ್ರ ಕಿತ್ಕೊಬೇಕು ಅಂತ. ಆಮೇಲೆ ಮಗು ಹುಟ್ಟ ಮೇಲೆ ನನ್ನ ಹತ್ರ ಸುಳ್ಳು ಹೇಳ್ದ, ನನಗೆ ನಮ್ಮ ಸಂಸಾರ ಸರಿ ಇಲ್ಲ, ಊರಲ್ಲಿ ನಮ್ಮಮ್ಮ ಪೂಜೆ ಮಾಡಿಸ್ತಿದ್ದಾರೆ, ನನಗೆ ಮದುವೆ ಕೊಟ್ಟಿರೋ ಕಡ್ಗ, ಚೇನು, ಉಂಗುರ ಎಲ್ಲ ಕೊಡು, ಹಾಕ್ಕೊಂಡೋಗಿ ತೊಗೊಂಬರ್ತೀನಿ ಅಂತ ಸುಳ್ಳು ಹೇಳ್ದ. ಆವಾಗಲೂ ನನ್ನ ಬಿಟ್ಟು ಹೋಗಿದ್ದ, ವಾಪಸ್ ಬರ್ತಾನೆ, 1 ತಿಂಗಳು ನನ್ನ ಹತ್ರ ಚೆನ್ನಾಗಿರ್ತಾನೆ, ಅದು ಇದು ಕೊಡಿಸ್ತಾನೆ, ನಂಬಿಸ್ತಾನೆ. ನಾನು ಅವಾಗ ನಮ್ಮ ಫ್ಯಾಮಿಲಿನೆಲ್ಲ ಎದುರಾಕೊಳೋದು, ಕೊಡೋದು. ಇಲ್ಲ ನಮ್ಮಪ್ಪ ಅಂದ್ರೆ ಇದು ವಾಪಸ್ ಬರಲ್ಲ ಅಮ್ಮ, ಬೇಡ, ನಮ್ಮಪ್ಪ ಅಂದ್ರೂ ನಾನು ಅದನ್ನು ಕೇಳಿಲ್ಲ, ಇಲ್ಲಪ್ಪ ಕೊಡು, ಇದರಿಂದ ನಮ್ಮ ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಬೇಡ ಅಂತ ಕೊಡಿಸಿದಾಗ ಹೋದ ಅವಂಗಲ್ಗೆ ನಾನು ಫೋನ್ ಮಾಡಿದೆ, ಎಲ್ಲೋ ಪೂಜೆ ಎಲ್ಲೋ ಮಾಡಿಸ್ತಿದ್ಯಾ ಅಂತಂದ್ರೆ, ನೀನು ಒಬ್ಳು ದಡ್ಡಿ ಹೇಳಿದ್ದೆಲ್ಲ ನಂಬ್ತೀಯ, ಮನೆ ಹತ್ರ ಸಾಲದವ್ರು ಬಂದಿದ್ದು, ಅದಕ್ಕೆ ನಾನು ಅದನ್ನೆಲ್ಲ ಮಾರಾಕೊಂಡ್ಬಿಟ್ಟೆ. ಅವ್ರ ಅಮ್ಮಗೆ ಫೋನ್ ಮಾಡಿದ್ರು, ಇನ್ನೂ ಸುಳ್ಳು ಹೇಳ್ತಾನೆ ಇದ್ದಾರೆ ಅವರಮ್ಮ, ಸಾಯಂಕಾಲ ತನಕ ಪೂಜೆ ಇದೆ ಅಮ್ಮ ಇದೆ ಅಂತ ಇನ್ನೂ ಸುಳ್ಳು ಹೇಳ್ತಾನೆ ಇದ್ದಾರೆ. ಆಮೇಲೆ ಆ ಇನ್ಸಿಡೆಂಟ್ ಆದಮೇಲೆ ವಾಪಸ್ ಬಂದಮೇಲೆ ತಿರ್ಗಾ ಒಂದು 3-4 ತಿಂಗಳು ಬಿಟ್ಟು ಹೋಗ್ಬಿಡ್ತಾನೆ. ನಮ್ಮದು ಫುಲ್ ಮ್ಯಾರೇಜ್ 3 ಲೈಫಲ್ಲಿ ಒಂದು 8 ತಿಂಗಳು ಅದು ಎಲ್ಲ ಇನ್ಸಿಡೆಂಟ್ ಆದಮೇಲೆ ಜೊತೇಲಿ ಇದ್ದೀವಿ. ಅದು ಏನು RR ನಗರದಲ್ಲಿ ಕರ್ಕೊಂಡೋದ, ವಾಪಸ್ ಬಂದ, ನನ್ನ ನಂಬಿಸ್ದ. ತಿರ್ಗಾ ಇಲ್ಲ ನೀನು ನಂಗೆ ಮಗು ಬೇಕು, ನಾನು ಚೆನ್ನಾಗಿ ನೋಡ್ಕೊತೀನಿ, ನಾವು ಸಪ್ರೇಟಾಗಿರೋಣ, ಬಾಡಿಗೆ ಮನೆ ಮಾಡ್ಕೊಂಡು ಹೋಗೋಣ ಅಂತ RR ನಗರದಲ್ಲಿ ಕರ್ಕೊಂಡೋಗ್ಮೇಲೆ RR ನಗರದಲ್ಲಿ ಏನು ಮಾಡ್ದೆ, ಒಂದು 20 ದಿನ ಸಾಕಿದ ತಕ್ಷಣ ನನಗೆ ದುಡ್ಡು ಬೇಕು, ನನ್ನ ತಂಗಿ ಮಗುಗೆ ಬಟ್ಟೆ ತೊಗೊಳಕ್ಕೆ ಮತ್ತು ಚೇನ್ ಬೇಕು, ಗೋಲ್ಡ್ ಚೇನ್ ಬೇಕು, ನಾನು ಊರಿಗೆ ಹೋಗ್ತಿದ್ದೀನಿ, ನಂಗೆ ದುಡ್ಡು ಬೇಕು, ನಿಮ್ಮ ಅಪ್ಪನ ಹತ್ರ ಕೊಡಿಸು ಅಂತ ಅಂದ. ನಾನು ನನ್ನ ಮಗುಗೆ ಇನ್ನೂ ನಾವು ತೊಗೊಂಡಿಲ್ಲ, ನಿನ್ನ ತಂಗಿ ಮಗು ನೀನು ಕೊಡಿಸಿಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮ ಕೊಡಿಸ್ತಾರೆ, ನಮ್ಮ ಅಪ್ಪ ಯಾಕೆ ಕೊಡಿಸ್ಬೇಕು ಅಂದಿದ್ದಕ್ಕೆ ಆವಾಗಲೇ ಇನ್ಸ್ಟೆಂಟ್ ನನ್ನ ಹತ್ರ ಜಗಳ ಆಡಿ ಮನೆಗೆ ಬರೋ ಕೆಲಸದವನ್ನ ತೆಗ್ದಾಗ್ಬಿಟ್ಟ. ಎಲ್ಲ ನೀನು ಕೆಲಸ ಮಾಡ್ಕೊ, ಮಗುನ ಇಟ್ಕೊಂಡು ನೀನು ಮಾಡ್ಕೊ, ನಾನು ಕೊಡಲ್ಲ, 2 ಲಕ್ಷ ಸಂಬಳ, 1.5 2 ಲಕ್ಷ ಸಂಬಳ, ಡಾಯಿಶ್ ಬ್ಯಾಂಕ್ ಎಂಪ್ಲಾಯ್ MG ರೋಡಲ್ಲಿ, ಎಲ್ಲ ನೀನು ಮಾಡ್ಕೊ. ಈ ಥರ ಟಾರ್ಚರು ನನಗೆ. ತಿರ್ಗಾ ಆಫೀಸ್ಗೆ ಹೋಗ್ಮೇಲೆ ಎಲ್ಲ ಬ್ಯಾಡ್ ವರ್ಡ್ಸಲ್ಲಿ ಮೆಸೇಜಸ್ ಬಂದು, ಕೊಲೆ ಮಾಡ್ತೀನಿ ನೀನು ಅಂಥವಳು, ನನಗೆ ಡೈವರ್ಸ್ ಬೇಕು, ನಿನ್ನ ಹತ್ರ ಚೆನ್ನಾಗಿರೋದು ಯಾಕೆ, ನಾನು ನಿನ್ನ ನಂಬಿಸ್ಬಿಟ್ಟು ಡೈವರ್ಸ್ ತೊಗೊಳಕ್ಕೆ, ಡೈವರ್ಸ್ ಕೊಡಬೇಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ, ಕಾಂಪನ್ಸೇಷನ್ಗೆ ಮತ್ತು ಮೇಂಟೆನೆನ್ಸ್
ಕೊಡೋಕೆ ನಂಗೆ ಕೊಡಲ್ಲ, ನೀನು ಕೊಡಲ್ಲ, ನಂದು ಮೇನು ನನ್ನ ಫ್ಯಾಮಿಲಿ ನೋಡ್ಕೊತೀನಿ, ನಿನ್ನ ಮಗನ ನಿಮ್ಮ ಅಪ್ಪ ನೋಡ್ಕೊಳ್ಳಿ, ಆ ಮೆಸೇಜಸ್ ಎಲ್ಲ ಇದೆ. ಆಮೇಲೆ ಹಂಗಾದ್ಮೇಲೆ ಸಾಯಂಕಾಲ ಬಂದು ಫುಲ್ಲು ತಿನ್ನೋ ತಟ್ಟೆಯಲ್ಲಿ ತೊಗೊಂಡು ಹೊಡೆದು ನಂಗೆ ಒಂದು 10 ತಿಲ್ಲೊಡ್ದು ಹಿಂದೆ ಹೊಡೆದು. ಆ ಟೈಮಲ್ಲೇ ನಾವು ಹೋಸಲ ಫೋನ್ ಮಾಡಿಬಿಟ್ವಿ. ಆವಾಗ ಏನು ಮಾಡಿದೆ, ನಮಗಿಂತ ಫಸ್ಟೇ ಪೊಲೀಸ್ ಸ್ಟೇಷನ್ಗೆ ಹೊಟ್ಟೋಗ್ಬಿಡ್ತಾನೆ, ಎಲ್ಲ ಇವ್ನು ಮಾಡಿಬಿಡ್ತಾನೆ, ಪೊಲೀಸ್ ಸ್ಟೇಷನ್ಗೆ ಹೊಟ್ಟೋಗ್ಬಿಡ್ತಾನೆ, ಎಲ್ಲ ನಮ್ಮ ಮೇಲೆ ಹೇಳ್ತಾನೆ, ಅವ್ನು ಮಾಡಿದ್ದೆಲ್ಲ ನಮ್ಮ ಮೇಲೆ ಹೇಳ್ತಾನೆ. ನಾವು ನೆಕ್ಸ್ಟ್ ಡೇ ಇವ್ನು ತುಂಬ ಚಾನ್ಸಸ್ ಕೊಟ್ಟಿದ್ವಿ. ನಾವು ನೆಕ್ಸ್ಟ್ ಡೇ ಆರ್ ಆರ್ ನಗರದಲ್ಲಿ 2022 ಇಲ್ಲಂದ್ರೆ 22-23 ಆರ್ ಆರ್ ನಗರದಲ್ಲಿ ನಾವು ನೆಕ್ಸ್ಟ್ ಡೇ ಹೋದ್ವಿ. ಯಾಕಂದರೆ ತುಂಬ ಇಂಜುರೀಸ್ ಆಗಿತ್ತು, ತುಂಬ ಎಕ್ಸ್ಟೆಂಡ್ಗೆ ಹೊಟ್ಟೋಗ್ಬಿಟ್ಟ ಇವನು. ಪೊಲೀಸವರೇ ಸರಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರಿಗೆ ಕನ್ಫ್ಯೂಸ್ ಮಾಡಿ ಇಟ್ಬಿಟ್ಟಿರ್ತಾನೆ ಇವನು. ನಾವು ಹೋಗಿ ಹಿಂಗೆ ಮಾಡಿದ್ದಾನೆ ಎಲ್ಲ ತೋರಿಸಿದ್ರೆ ಅವಾಗ ಏನು ನಿಜ ಅಂತ ಗೊತ್ತಾಗ್ಬಿಟ್ಟು ಅವನ ಮೇಲೇ FIR ದಾಖಲು ಮಾಡಿದ್ವಿ. FIR ಆದಮೇಲೆ ಒಂದು 6 ಮಂತ್ಸ್ ಏನಾಯಿತು ಅಂದರೆ ನಾನು ಕಾಂಟ್ಯಾಕ್ಟಲ್ಲಿ ಇಲ್ಲ, ಅವನು ನಮ್ಮ ದೊಡ್ಡವ್ರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಂಗೆ ಹೆಂಡತಿ ಮಗು ಬೇಕು, ಚೆನ್ನಾಗಿ ನೋಡ್ಕೊತೀನಿ ಅಂತ ತಿರ್ಗಾ ನಂಬಿಸಿ, ನಂಗೆ ಇಷ್ಟು ಸಾಲ ಆಗಿದೆ, ನಂಗೆ ದುಡ್ಡು ಬೇಕು ಅಂತ ನಮ್ಮ ಸೋದರ ಮಾವ, ಆಮೇಲೆ ಓಂಗಲ್ಗೆ ಬರಬೇಕು ಅಂತ ಅಲ್ಲೂ ಕರ್ಕೊಂಡೋಗಿ ಅವ್ರ ಸೋದರ ಮಾವ ತಿರುಮಲ ರಾವ್ ಅಂತ, KTR ತಿರುಮಲ ರಾವ್ ಅಂತ, ಅವರು ಇವರು ಎಲ್ಲ ಸೇರಿ ನನಗೆ 8 ಲಕ್ಷ ಬೇಕು, ನಂಗೆ ಆಗಲ್ಲ, ನೀವು ಜೈಲ್ಗೆ ಹಾಕಿಸ್ರು ಪರವಾಗಿ ನಂಗೆ 8 ಲಕ್ಷ ಬೇಕು. ನಮ್ಮಪ್ಪ ಏನು ದುಡ್ಡು ಕೊಟ್ಟರೆ ಏನೋ ಸರಿ ಹೋಗ್ತಾನ, ನನ್ನ ಪ್ರೆಷರೇ, ನನ್ನ ಮಗುಗೆ ತಂದೆ ಇರಲಿ ಅಂತ ನಾನು ಇಷ್ಟು ಒದ್ದಾಡ್ತಿದ್ದೀನಿ. ಅವ್ನ ತಂಗಿ ಮಗು, ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಅವರೆಲ್ಲ ಸೇರಿ ಇದು ಕೆಡಿಸ್ತಿದ್ದಾರೆ. ಅವ್ರ ತಂಗಿನೇ ಯಾವಾಗಲೂ ಕಾನ್ಫರೆನ್ಸ್ ಕಾಲ್, ತಂಗಿ ಅವ್ರ ಅಪ್ಪ ತಂಗಿ ಗಂಡ ಫುಲ್ಲಿ ಯಾವಾಗಲೂ ಇವ್ರು ಕಾನ್ಫರೆನ್ಸ್ ಕಾಲಲ್ಲಿ ಎಲ್ಲ ಇವ್ನಿಗೆ ತಲೆ ತುಂಬಿಸೋದು, ಇವ್ನು ನನ್ನ ಹತ್ರ ಜಗಳಾಡೋದು, ಹೊಡೆಯೋದು, ವರದಕ್ಷಿಣೆ ಕಿರುಕುಳ. ಇನ್ನು ಯಾವಾಗ ಮಾವನ ಮನೆಯವರು ಕೊಟ್ಟಿದ್ದ 5 ಲಕ್ಷ ರೂಪಾಯಿ ಖಾಲಿ ಆಯ್ತೋ, ಈ ಸಾಯಿ ಕುಮಾರ ಇತ್ತೀಚೆಗೆ ಮತ್ತೆ 3 ಲಕ್ಷ ರೂಪಾಯಿಯನ್ನ ಕೊಡುವಂತೆ ಡಿಮ್ಯಾಂಡ್ ಇಟ್ಟಿದ್ದಾನೆ. ಸದ್ಯ ಈತ ಕೂಡ ಮಾವನ ಮನೆಯಲ್ಲಿಯೇ ವಾಸವಿದ್ದ. ಈ ವೇಳೆ ಅಡುಗೆ ಮನೆಯಲ್ಲಿದ್ದ ಹೆಂಡತಿ ಬಳಿ ಹೋಗಿ ನಿನ್ನ ಅಪ್ಪನ ಹತ್ರ 3 ಲಕ್ಷ ರೂಪಾಯಿಯನ್ನ ಕೊಡಿಸು ಅಂದಿದ್ದಾನೆ. ಈ ವೇಳೆ ಪತ್ನಿ ಆಗಲ್ಲ ಎಂದಿದ್ದಕ್ಕೆ ಆಕೆಯ ಮೇಲೆಯೇ ಹಲ್ಲೆಯನ್ನ ನಡೆಸಿಬಿಟ್ಟಿದ್ದಾನೆ. ಜೊತೆಗೆ ಕಿಚನ್ನಲ್ಲಿದ್ದ ಚಾಕುವನ್ನ ಕೈಗೆತ್ತಿಕೊಂಡು ಹಲ್ಲೆ ನಡೆಸಲು ಮುಂದಾಗಿದ್ದಾನೆ. ಈ ವೇಳೆ ಹಾಲ್ನಲ್ಲಿ ಕೂತಿದ್ದ ರಮ್ಯಾ ತಂದೆ ಜಗಳವನ್ನ ಬಿಡಿಸಲು ಮುಂದಾಗಿದ್ದಾರೆ. ಆಗ ಅವರ ಮೇಲೆಯೂ ಹಲ್ಲೆಯನ್ನ ನಡೆಸಿ ಹೆಂಡತಿ, ಮಗ ಮತ್ತು ಮಾವ ಮೂವರ ಮೇಲೆಯೂ ಖಾರದ ಪುಡಿಯನ್ನ ಎರಚಿ ಮಾವನ ಕಣ್ಣಿಗೆ ಚುಚ್ಚಿ ಎಸ್ಕೇಪ್ ಆಗಿದ್ದಾನೆ. ಅಲ್ಲಿಂದ ಎಸ್ಕೇಪ್ ಆದವನೇ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಹೆಂಡತಿ ಮತ್ತು ಮಾವನೇ ತನ್ನ ಮೇಲೆ ಖಾರದ ಪುಡಿಯನ್ನ ಎರಚಿ ಹಲ್ಲೆ ಮಾಡಿದ್ದಾರೆ ಅಂತ ದೂರು ಕೊಡಲು ಮುಂದಾಗಿದ್ದಾನೆ. ಆದರೆ ಅಷ್ಟೊತ್ತಿಗಾಗಲೇ ಪತ್ನಿಯ ಮನೆ ಕಡೆಯವರು ಹೋಗಿ ಪೊಲೀಸರಿಗೆ ನಡೆದ ವಿಚಾರವನ್ನೆಲ್ಲ ತಿಳಿಸಿದ್ದಾರೆ. ಸದ್ಯ ಕಿರಾತಕ ಗಂಡನ ವಿರುದ್ಧ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಸರ್, ನಾನು ನಾಗರಾಜು ಅಂತ, ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ರಿಟೈರ್ಡ್ AS ಎಂಪ್ಲಾಯಿ. ನಮಗಿಬ್ಬರು ಡಾಟರ್ಸ್, ಹೆಣ್ಣುಮಕ್ಕಳು. ಅವರೇ ಆಸ್ತಿ, ಅವರೇ ಇದು ಅಂತೇಳಿ ನಾವು ಸಾಕಿ ಸಲ್ಲಿ ಎಜುಕೇಷನ್ ಎಲ್ಲ ಮಾಡಿ ದೊಡ್ಡ ಮಗಳದು ಮದುವೆ ಆಯಿತು. ಚಿಕ್ಕವಳದು ಇಲ್ಲಿಗೆ 3 ಇಯರ್ಸ್ ಬ್ಯಾಕು ಸಾಯಿ ಕುಮಾರ್ ಪುಲಿ ಅನ್ನೋರನ್ನ ನಮ್ಮ ಮಗಳೇ ಮ್ಯಾನ್ಮೇಟ್ರಿಯಾದಲ್ಲಿ ಸೆಲೆಕ್ಟ್ ಮಾಡಿ, ನಾನು ಮಾಡ್ಕೊತೀನಪ್ಪ, ಒಳ್ಳೆಯವನು, ಚೆನ್ನಾಗವನೇ ಅಂತ ನಾವು ಬೇಡ ಅಂದರೂ ಕೇಳಿಲ್ಲ. ಅಂದ್ರೂ ಸರಿ ಆಯಿತು, ಒಪ್ಪಿದ್ದಾರೆ ಅಂತ ಹೇಳಿ ನಿಂತು, ನಮ್ಮದು ಊರಲ್ಲಿ ಜಮೀನಿತ್ತು, ನಮ್ಮ ತಾತ ಅಜ್ಜಿದು. ಆ ಬಳುವಳಿಯಾಗಿ ಬಂದಿದ್ದು ಜಮೀನು 6 ಎಕರೆ ಜಮೀನನ್ನು ಇಮ್ಮಿಡಿಯೇಟಾಗಿ ಮಾರಿ 30 ಲಕ್ಷಕ್ಕೆ, ಇವತ್ತು 1 ಕೋಟಿ ರೂಪಾಯಿ ಆಸ್ತಿ ಅದು ಮಾರಿ ಅವ್ರಿಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಮದುವೆ ಮಾಡಿ ಚೆನ್ನಾಗಿ ಮಾಡಿ, ಅವನಿಗೆ ಕೈಗೆ ಒಂದು ಕಡಗ, ಚೈನು, ಉಂಗುರ, ಮದುವೆ ಎಲ್ಲ ಚೆನ್ನಾಗಿ ಮಾಡಿ, ನಮ್ಮ ಮಗಳಿಗೂ ಏನು ಬೇಕೋ ಎಲ್ಲ ಕೊಟ್ಟು ಮಾಡಿ ಮದುವೆ ಆದೊಂದು 2 ತಿಂಗಳಿಗೆ ಶುರು ಮಾಡಿಬಿಟ್ಟೆ ಸರ್. ಡೌರಿ ನಾನು ಅಷ್ಟು ಲಕ್ಷ ಸಾಲ ಮಾಡಿದ್ದೀನಿ, ಇಷ್ಟು ಲಕ್ಷ ಸಾಲ ಮಾಡಿದ್ದೀನಿ, ನಿಮ್ಮಪ್ಪ ದುಡ್ದಿರೋದು ನನಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ನಿಮ್ಮಪ್ಪ ಕಿವಿಗೆ ಹಾಕ್ಕೊಂತ ಇಲ್ಲ ಅಂತೇಳಿ ಅವಳ ಹತ್ರ ಡೈಲಿ ಟಾರ್ಚರು ಅದು ಇದು ಕೊಟ್ಟು ಅವಳು ನಮ್ಗೆ ಹೇಳ್ತಿರಲ್ಲ, ನಮ್ಮಪ್ಪ ಹೆಲ್ತ್ ಸರಿ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗಿತ್ತು ನಮಗೆ, ಅದರಲ್ಲಿ ನಾನು ಮೆಚ್ಚು ಮಾಡ್ಕೊಂಡಿದ್ದೀನಿ ಅನ್ನೋ ಉದ್ದೇಶದಲ್ಲಿ ನಮ್ಗೆ ಹೇಳ್ತಿಲ್ಲ. ಕಡೆಗೆ ಓಡಿದು ಪ್ರಾಣ ತೆಗೆ ಸ್ಟೇಜಿಗೆ ಬಂದಾಗ ಏನಾಗೋಯ್ತು, ನಾವು ಹೋಗಿ ಪಂಚಾಯಿತಿ ಮಾಡಿ ಏನೇನೋ ಮಾಡಿ ಸೆಟ್ಲ್ಮೆಂಟ್ ಮಾಡಿ ಇನ್ನು ಚೆನ್ನಾಗಿರೋ ಅಂತ ಹೇಳಿ ಬಂದು ತಿರ್ಗಾ ಹೊಡೆದ. ಅವಾಗ RR ನಗರದಲ್ಲಿ ಕರ್ಕೊಂಡು ಮನೆ ಮಾಡ್ಕೊಂಡಿದ್ದ. ಆವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನೇ ಹೊಡೆದು ಅವನೇ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ. ನಾವು ಅದೇನಂತ ವಿಚಾರಿಸೋಕೆ ಹೋದರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದ. ಅಲ್ಲಿ ಸಿಚುವೇಶನ್ ನೋಡಿ ಅಲ್ಲಿ FIR ಮಾಡಿಸಿ, ಆಮೇಲೆ FIR ಮಾಡಿ ಆ ಒಂದು 6-7 ತಿಂಗಳಿಗೆ ಅವನೇನು ಮಾಡ್ದೆ, ತಿರ್ಗಾ ಬಂದು ಅವಳಿಗೆ ಫೋನ್ ಕಾಂಟ್ಯಾಕ್ಟ್ ಮಾಡಿ, ನಾನು ಚೆನ್ನಾಗಿ ನೋಡ್ಕೊತೀನಿ, ಮಗನ ಚೆನ್ನಾಗಿ ನೋಡ್ಕೊತೀನಿ, ನಾನು ಇನ್ನು ಹಂಗೆ ಮಾಡಲ್ಲ, ಹಂಗೆ ಹಿಂಗೆ ಅಂತ ಅವಳಿಗೆ ಮೈಂಡ್ ವಾಶ್ ಮಾಡಿಬಿಟ್ಟು ಅವಳು ಬಂದು ನಮಗೆ ಮೈಂಡ್ ವಾಶ್ ಮಾಡಿ ನನಗೆ ಸಾಯಿ ಬೇಕು, ನನಗೆ ಗಂಡ ಬೇಕು ಅಂತ ನಮ್ಮ ಮನೇಲಿ ಗಲಾಟೆ ಮಾಡಿ, ಆ ಕೇಸ್ ವಾಪಸ್ ತೆಗೆಸು ಅಂತಂದೇಳಿ
ಏನೋ ಅವ್ರು ಚೆನ್ನಾಗಿರ್ತಾರಂತಂದು ಹೇಳ್ಬಿಟ್ಟು ನಾವು ಕೋರ್ಟಲ್ಲಿ ಹೋಗಿ ಮ್ಯಾಜಿಸ್ಟ್ರೇಟ್ ಅವ್ರು ರಿಕ್ವೆಸ್ಟ್ ಮಾಡಿ ಇವ್ರ ಹತ್ರ ಸ್ಟೇಟ್ಮೆಂಟ್ ಮಾಡಿ ಚೆನ್ನಾಗಿರ್ತಾರಂತ ಕ್ಲೋಸ್ ಮಾಡಿಸಿ ನಮ್ಮ ರಿಲೇಟಿವ್ಸ್ ಎಲ್ಲ ಸೇರಿ ಅವ್ನು ಸಾಲ ಮಾಡೋವನೇ, ದುಡ್ಡು ಬೇಕು ಅಂತವನೇ 8 ಲಕ್ಷ ಡಿಮ್ಯಾಂಡ್ ಮಾಡ್ತಾಯಿದ್ದ ವರದಕ್ಷಿಣೆ. ತಿರ್ಗಾನ ನಾನು ಕೊಡೋಕ್ಕಾಗಲ್ಲ, ನಮ್ಮ ಹತ್ರ ಇಲ್ಲ ಅಂದರೆ ನಮ್ಮ ಹಿರಿಯರು ಅವರ ಮಾವಂದಿರು ಅವರು ಸೇರಿ ಆಯಿತು ಅದು ಅಂತಲ್ಲ ಏನೋ ಕಷ್ಟ ಅಂತವನೇ ಕೊಡಿ ಒಂದು 5 ಲಕ್ಷ ಅಂತಂದರು. ಆಯಿತು ಅಂತ ಹೇಳಿ 5 ಲಕ್ಷ ಒಪ್ಕೊಂಡು ನಾವೇ ಬಂದು ಮನೆ ಅಡ್ವಾನ್ಸ್ 1 ಲಕ್ಷ ಕೊಟ್ಟು 4 ಲಕ್ಷ ಫೋನ್ಪೇ ಅವನ ಅಕೌಂಟ್ಗೆ ಹಾಕಿ ಮನೆ ಸಾಮಾನು ಎಲ್ಲ A to Z ಎಲ್ಲ ತಂದು ಜೋಡಿಸಿ ಎಲ್ಲ ಮಾಡಿ ಇಟ್ಟು 2 ತಿಂಗಳು 3 ತಿಂಗಳು ತಿರ್ಗಾ ಪಡೆದು ತಿರ್ಗಾ ದುಡ್ಡು ಬೇಕು ಅಂತ ಅವಳಿಗೆ ಹಿಂಸೆ ಕೊಟ್ಟು ಮನೆಯಿಂದ ಆಚೆಗೆ ಹಾಕಿ ಏನೇನೋ ರಂಪ್ಲಾಟ ಮಾಡಿಬಿಟ್ಟ. ಮನೆ ಓನರು ಹೇಳಲಿಲ್ಲ ನಮಗೆ, ಹೇಳಿದ್ರೆ ಇದಾಗುತ್ತೆ ಅಂತೇಳಿ ಕಡೆಗೆ ನಮ್ಮ ಮನೆಗೆ ತಂದು ಬಿಟ್ಬಿಟ್ಟ. ಮೊನ್ನೆ ಡಿಸೆಂಬರ್ ಜನವರಿ ನನ್ನ ಹತ್ರ ದುಡ್ಡಿಲ್ಲ, ಸಾಕೋಕ್ಕಾಗಲ್ಲ, ನೀನು ಮನೆಗೆ ಹೋಗಿ ಮೊದಲ ಹತ್ರ ದುಡ್ಡು ತಗೋ, ನಾವು ನಿಮಗೆ ಕೊಟ್ಟಿರೋ ಚಿನ್ನ ಎಲ್ಲ ತಗೊಬಂದು ಕೊಡು, ನಾನು ಬ್ಯಾಂಕಲ್ಲಿ ಅಡ ಇಡಬೇಕು ಹಂಗೆ ಹಿಂಗೆ ಅಂತ ಅಂದೆ. ಅದೇನೇ ಇರಲಿ, ಮದುವೆ ಆಗುವಾಗ ಹೆಂಡತಿ ತೆಳ್ಳಗಿದ್ಲು, ನಂತರ ದಪ್ಪ ಆದ್ಲು ಅನ್ನೋ ಕಾರಣಕ್ಕೆ ಕಿರಿಕ್ ತೆಗೆದ ಕಿರಾತಕ ಇದೀಗ ಹೆಂಡತಿಗೆ ಇನ್ನಿಲ್ಲದ ವರದಕ್ಷಿಣೆ ಕಿರುಕುಳವನ್ನ ನೀಡ್ತಿದ್ದಾನಂತೆ. ತಾನು ಆಂಧ್ರದವನೋ, ನೀವೇನೇ ಮಾಡಿದ್ರು ನನ್ನನ್ನ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ಮರ್ಯಾದೆಯೇ ಹೋಗುತ್ತೆ ಹೊರತು ನನಗೇನು ಆಗಲ್ಲ ಅಂತ ಚಾಲೆಂಜ್ ಬೇರೆ ಹಾಕ್ತಿದ್ದಾನಂತೆ. ಈ ಮುಟ್ಟಾಳದ ಮೇಲೆ ಏನು ಕ್ರಮ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.